ಕಳೆದ ವರ್ಷ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂಥ ದುರ್ಘಟನೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸುಮಾರು 11 ಜನ ಯುವಕರು ಮತ್ತು ಯುವತಿಯರು ಅವರು ಏನು ಈ ಸೆಲೆಬ್ರೇಷನ್ಸ್ RCB ಗೆದ್ದ ಪ್ರಯುಕ್ತ ನಡೆದಂಥ ಸೆಲೆಬ್ರೇಷನ್ಸನ್ನು ನೋಡೋದಕ್ಕೆ ಬಂದು ಅವರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಆ ಸಂದರ್ಭದಲ್ಲಿ ಇಡೀ KSCA ಆಮೇಲೆ ಸರ್ಕಾರ ದೇಶದ ಮತ್ತು ಅಂತಾರಾಷ್ಟ್ರೀಯ ಟೀಕೆ ಟಿಪ್ಪಣಿಗಳಿಗೆ ಒಳಗಾಗಿತ್ತು. ಸರ್ಕಾರ ಮಧ್ಯಪ್ರವೇಶ ಮಾಡಿ ಅನೇಕ ಕ್ರಮಗಳನ್ನು ಕೂಡ ತಗೊಳ್ತು. ಆ ಸತ್ತಂಥ ಯುವಕ ಯುವತಿಯರ ಕುಟುಂಬದವರಿಗೆ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ ಕೂಡ ಸಾಂತ್ವನವನ್ನು ಹೇಳಿದರು. ಆ ಸಂದರ್ಭದಲ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕೂಡ ಸಂತಾಪವನ್ನು ಸೂಚನೆ ಮಾಡಿದರು. RCB ಅವರು ಕೂಡ ಸಂತಾಪ ಸೂಚನೆ ಮಾಡಿದರು. ಇದು ಒಂದು ದುರ್ಘಟನೆ, ಆಗಬಾರ್ದಾಗಿತ್ತು, ಆಗಿದೆ. ಆ ಸಂದರ್ಭದಲ್ಲಿ ಸರ್ಕಾರ ಏನೆಲ್ಲ ಲ್ಯಾಪ್ಸಸ್ಗಳಾಗಿತ್ತು ಅದನ್ನು ತಿಳ್ಕೊಳ್ಬೇಕು, ಸರಿಪಡಿಸಬೇಕು ಮುಂದೆ ಅಂಥೇಳಿ ಜಸ್ಟಿಸ್ ಖನ್ನಾ ಅವರನ್ನು ಆ ಕಮಿಷನನ್ನು ನೇಮಕ ಮಾಡಿ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯ ಪ್ರಕಾರ ನಾವು ಸರ್ಕಾರದಲ್ಲಿ ಚರ್ಚೆ ಮಾಡಿ ಈ ಎಲ್ಲ ಏಜೆನ್ಸಿಯವರನ್ನು ಮಾತನಾಡಿ ಏನು ಜಸ್ಟಿಸ್ ಖನ್ನಾ ಅವರ ವರದಿಯ ಪ್ರಕಾರ ರೆಕಮೆಂಡೇಶನ್ಸ್ ಮಾಡಿದರು ಅದನ್ನು ನೀವೆಲ್ಲರೂ ಕೂಡ ಮಾಡಬೇಕು, ನೀವು KSCA ಅವರು ಅಂತೇಳಿ ನಾವು ಸೂಚನೆಯನ್ನು ಕೊಟ್ಟಿದ್ದು. ಆಗ ಅವರು ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಆ ರೆಕಮೆಂಡೇಶನ್ಸ್ಗಳನ್ನು ಆ ಪ್ರಕಾರ ಮಾಡಿದ್ದಾರೆ. ಇದರ ಜೊತೆಯಲ್ಲಿ KSCA ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರು ಇವತ್ತು ಆ 11 ಜನರ ನೆನಪಿಗಾಗಿ ಒಂದು ಸ್ಮಾರಕವನ್ನು ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಅದು ಬಹುಶಃ ಆ ಕಹಿ ನೆನಪನ್ನು ಅವರು ನೆನಪಿಸ್ಕೊಳ್ಳೋದಕ್ಕಾಗಲಿ ಅಥವಾ ಅವರಿಗೆ ಅವರ ಹೆಸರಿನಲ್ಲಿ ಒಂದು ಸಂತಾಪ ಯಾವತ್ತೂ ಕೂಡ ಇರಲಿ ಹಾಗೆ ಅಂತೇಳಿ ಇವತ್ತು ಅವರು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ RCB ಅವರಾಗಿರ್ಬೋದು ಅಥವಾ ಬೇರೆ ಬೇರೆ ಏಜೆನ್ಸಿಯವರೆಲ್ಲರೂ ಕೂಡ ಸಂತಾಪವನ್ನು ಸೂಚನೆ ಮಾಡಿದ್ದಾರೆ. ಇವತ್ತು ಒಂದು ಸರಳವಾದಂಥ ಈ ಒಂದು ಏನು ಸಭೆಯಲ್ಲಿ ಇವತ್ತು ನಾವು ಸಂತಾಪ ಸೂಚನೆಯನ್ನು ಮಾಡಿದ್ದೇವೆ. ಮುಂದೆ ಈಗಾಗಲೇ ನಾವೆಲ್ಲ ತೀರ್ಮಾನ ಮಾಡಿರುವ ಹಾಗೆ 28ನೇ ತಾರೀಕು ಏನು ಮ್ಯಾಚ್ಗಳನ್ನು ಆಡೋದಕ್ಕೆ ಅನುವು ಮಾಡಿಕೊಟ್ಟಿದೆ ಸರ್ಕಾರ. ಮತ್ತು ಏನೆಲ್ಲ ಕರೆಕ್ಷನ್ಸ್ ಮಾಡಬೇಕಾಗಿತ್ತು ಅದೆಲ್ಲವನ್ನು ಕೂಡ ಅವರು ಮಾಡಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ BBMP ಇರ್ಬೋದು, ನಮ್ಮ ಸಮಿತಿ ಏನು ಮಾಡಿದ್ದೋ ಅವರಿಗೆ ತೃಪ್ತಿಯನ್ನು ತಂದಿದೆ. ಹಾಗಾಗಿ ಮುಂದೆ ಬರ್ತಕ್ಕಂಥ 28ನೇ ತಾರೀಕು ನಡೆಯುವಂಥ ಇನಾಗಿರಲ್ ಮ್ಯಾಚ್ಗೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಪೊಲೀಸ್ನವರು ಮಾಡ್ಕೊಂಡಿದ್ದಾರೆ ಮತ್ತು KSCAನವರು ಮಾಡ್ಕೊಂಡಿದ್ದಾರೆ, RCB ಅವರು ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಅದೇ ರೀತಿ ಯಾವುದೇ ಘಟನೆ ಮುಂದೆ ಮರುಕಳಿಸಿದಾಗೆ ನೋಡ್ಕೊಳ್ಬೇಕು ಅಂತೇಳಿ ನಾವೆಲ್ಲ ಆಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಅವರು ಕೂಡ ಒಪ್ಪಿದ್ದಾರೆ. ಹಾಗಾಗಿ ಇವತ್ತು ಒಂದು ಆ ನೆನಪಿನ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ಅದಕ್ಕಾಗಿ ನಾನು ಮತ್ತೊಂದು ಬಾರಿ ನಮ್ಮ ಅಧ್ಯಕ್ಷರು, ನೂತನ ಅಧ್ಯಕ್ಷರು, ಅವರೇ ಕ್ರಿಕೆಟ್ನ ಕ್ರೀಡಾಪಟು, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿರ್ತಕ್ಕಂಥವ್ರು ನಮ್ಮ ವೆಂಕಟೇಶ್ ಪ್ರಸಾದ್ ಅವರು, ಅವರ ನೇತೃತ್ವದಲ್ಲಿರ್ತಕ್ಕಂಥ ಈ ಟೀಮ್ ಏನಿದೆ ಅವರಿಗೆ ಒಂದು ಸವಾಲಿದೆ. ನಾವು ಇನ್ನೂ ಚೆನ್ನಾಗಿ ಮಾಡಬೇಕು, ಈ ಅಸೋಸಿಯೇಷನನ್ನು ಇನ್ನೂ ಶಕ್ತಿಯುತವಾಗಿ ಮಾಡಬೇಕು ಮತ್ತು ಹೆಚ್ಚೆಚ್ಚು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳನ್ನು ಆಡಿಸಬೇಕು ಮತ್ತು ಕರ್ನಾಟಕದಲ್ಲಿ ಕ್ರಿಕೆಟ್
ಕ್ರೀಡೆಯನ್ನು ಇನ್ನೂ ಹೆಚ್ಚು ರೀತಿಯಲ್ಲಿ ಯುವಕರ ಹತ್ರ ತೆಗೆದುಕೊಂಡು ಹೋಗಬೇಕು ಅಂಥೇಳಿ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಸ್ಟೇಡಿಯಂಗಳನ್ನು ಮಾಡಿ ಅವರಿಗೆ ಪ್ರಮೋಟ್ ಮಾಡಬೇಕು ಅಂತೇಳಿ ಮಾಡ್ತಿದ್ದಾರೆ. ಹಾಗಾಗಿ ಅವರಿಗೂ ನಾನು ವೆಂಕಟೇಶ್ ಪ್ರಸಾದ್ ಮತ್ತು ಅವರ ತಂಡದವರಿಗೆ ಶುಭವನ್ನು ಕೋರ್ತೇನೆ.